ತುಂಬ ಸಣ್ಣ ವಯಸ್ಸಲ್ಲೇ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ರಿ. 17 ವರ್ಷಕ್ಕೆ ಸಿನಿಮಾಗೆ ಬಂದವರು ನೀವು. ಹೇಗನ್ನಿಸ್ತು ನಿಮ್ಗೆ ಆ ದಿನಗಳು? ಆ್ಯಂಡ್ ಇವತ್ತು ನೀವು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಿದ್ರೆ, ಒಳ್ಳೊಳ್ಳೆ ಅವಕಾಶಗಳು ಸಿಕ್ಕಿದೆ. ಉಪೇಂದ್ರ ಸಾಗರ್ ಆಗಿರ್ಬೋದು, KD ಅಂತ ಬಂದಾಗ ಧ್ರುವ ಸರ್ಜಾ ಆಗಿರ್ಬೋದು, ಹೀಗೆ ಹಲವಾರು ಜೊತೆ ನಿಮಗೆ ಸ್ಕ್ರೀನ್ ಶೇರ್ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ. ಆ ಖುಷಿಯನ್ನು ಹಂಚ್ಕೊಳ್ಳೋದಾದರೆ ಯಾವೆಲ್ಲ ಸಿನಿಮಾಗಳಿದ್ದಾವೆ ಇದ್ರ ಜೊತೆ ಅಂತ ಹೇಳಿ? ತುಂಬ ಖುಷಿಯಾಗುತ್ತೆ. ಯಾಕಂದರೆ ಕಷ್ಟ ಆ್ಯಸ್ ಅನ್ ಆರ್ಟಿಸ್ಟ್ ನನಗೆ ಒಳ್ಳೆ ಸ್ಟಾರ್ಟ್ ಸಿಕ್ಕಿದೆ. ಅದಕ್ಕೆಲ್ಲ ಕ್ರೆಡಿಟ್ಸ್ ಪ್ರೇಮ್ ಸರ್ಗೆ ಹೋಗಬೇಕು. ಪ್ರೇಮ್ ಸರು ಕೂಡ ಅವರು ಈಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ಸ್. ಅವ್ರ ಜೊತೆನೂ ಕೆಲಸ ಮಾಡಬೇಕಂತ ತುಂಬ ಆರ್ಟಿಸ್ಟಿಗೆ ಆಸೆ ಇರುತ್ತೆ. ಅದು ಡೆಬ್ಯೂ ಮೂವಿ ಅವ್ರ ಕೈಯಲ್ಲಿ ಡೈರೆಕ್ಷನ್ ಅಂತ ಬಂದಾಗ ಇಟ್ ಈಸ್ ವೆರಿ ಗುಡ್ ಸ್ಟಾರ್ಟ್. ಸೊ ಅಂಥ ಸ್ಟಾರ್ಟ್ ನಂಗೆ ಸಿಕ್ಕಿದ್ದಕ್ಕೆ ಮೋಸ್ಟ್ಲಿ ಈ ಥರ ಅವಕಾಶ ಸಿಗ್ತಾ ಇದೆಯೋ ನನಗೆ ಗೊತ್ತಿಲ್ಲ. ಬಟ್ ಐ give all the credits to Eklavya team and Prem sir. ಅದೇ ಸಿಕ್ಕಿದ್ರದೆಲ್ಲ ಸ್ವಲ್ಪ ಈಗ ಮೆಲ್ಕ್ ಹಾಕೋತೀರಾ ಈ ಟೈಮಲ್ಲಿ ಕೂತ್ಕೊಂಡು? ಏಕ್ಲವ್ಯನಾ? ಯಾವ ಸರ್ ಕೈಗೆ ಹೆಂಗೆ ಸಿಕ್ಕಿದ್ರೆ, ನೀವು ಹೆಂಗೆ ಎಂಟ್ರಿ ಕೊಡ್ರಿ, ಎಲ್ಲ ಡೀಟೇಲ್ ಆಗಿ ಹೇಳಿ. ಅದೇ ನಾನು ಕಾಲೇಜಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ತುಂಬ ಆ್ಯಕ್ಟಿವ್ ಆಗಿದೆ. ಆವಾಗ ನನಗೆ ಯೋಚನೆ ಕೂಡ ಇರಲಿಲ್ಲ ಈ ಥರ ಇವಾಗಲೇ ನಂಗೆ ಸಿನಿಮಾಗೆ ಹೋಗಬೇಕು, ಇವಾಗಿಂದನೇ ಆಡಿಷನ್ಸ್ ಕೊಡಬೇಕು, ಆ ಥರ ಟ್ರೈ ಮಾಡಬೇಕು ಅಂತ. ಯಾಕಂದರೆ ಆವಾಗ ನಮಗೇನು ಕಾಲೇಜು ಅಟೆಂಡೆನ್ಸು ಅದು ಇದು, ಕಾಲೇಜಲ್ಲಿ ಏನು ಫೆಸ್ಟ್ ನಡೀತಿದೆ ಅದರಲ್ಲೇ ಮುಳುಗೋಗಿರ್ತೀವಿ. ಬಟ್ ಕಲ್ಚರಲಿ ಆ್ಯಕ್ಟಿವ್ ಗಿದೆ, ಡಾನ್ಸ್ ಆಗಲಿ ಅಥವಾ ಬೇರೆ ಬೇರೆ ರೀತಿಲಿ. ಬ್ಯಾಂಗ್ಳೂರ್ ಟೈಮ್ಸ್ ಫ್ರೆಶ್ ಫೇಸ್ ಅಂತ ಒಂದು ಕಾಂಟೆಸ್ಟ್ ನಡೀತು ಎವ್ರಿ ಇಯರ್. ಸೊ ಆ ಕಾಂಟೆಸ್ಟು ನಮ್ಮ ಕಾಲೇಜಲ್ಲಿ ನಡೀತಿತ್ತು. ಸೊ ಅದು ಡಿಗ್ರಿಗೆ ನಡೀತಿತ್ತು, ನಾನಿದ್ದೇನು PU ಅಲ್ಲಿ. ನಮ್ಮ ಟೀಚರ್ಸ್ ಎಲ್ಲ ಇಲ್ಲ ಪರವಾಗಿಲ್ಲ ಹೋಗು, ನಾವು ಯಾರಿಗೂ ಹೇಳಲ್ಲ, ಟ್ರೈ ಮಾಡು ಅಂತ. ಸೊ ಅದೆಲ್ಲ ಆದಮೇಲೆ ಬ್ಯಾಂಗ್ಳೂರ್ ಟೈಮ್ಸಲ್ಲಿ ಸುನೈನಾ ಮ್ಯಾಮ್ ಅವರಿದ್ದಾರಲ್ಲ, ಸೊ ಶೀ ಕಾಸ್ಟೆಡ್ ಮೀ ಫಾರ್ ಏಕ್ಲವ್ಯ. ಅವರು ಒಂದು ಹೊಸ ಫೇಸಿಗೆ ಹುಡುಕ್ತಿದ್ರು, ಹೊಸೊಬ್ರಿಗೆ ಹುಡುಕ್ತಿದ್ರು. ಆವಾಗ ಸುನೈನಾ ಮ್ಯಾಮ್ ನನ್ನ ಫೋಟೋಸ್ನ ರಕ್ಷಿತಾ ಮ್ಯಾಮ್ ಪ್ರೇಮ್ ಸರ್ಗೆ ತೋರಿಸಾದ್ಮೇಲೆ ನನಗೆ ಏಪ್ರಿಲ್ 2ಗೆ ಒಂದು ಮೆಸೇಜ್ ಬರುತ್ತೆ ಪ್ರೇಮ್ ಸರಿಂದ. ಅವ್ರ DP ಇತ್ತು, ಹಾಯ್ ಮಗ್ನೆ, ದಿಸ್ ಇಸ್ ಪ್ರೇಮ್ ಸರ್, ಪ್ಲೀಸ್ ಕಾಲ್ ಮಿ ಬ್ಯಾಕ್ ಆನ್ ಯು ಫ್ರೀ. ನಾನು ಅಂದ್ಕೊಂಡೆ ಓಕೆ, ಏಪ್ರಿಲ್ 1ಗೆ ಮಾಡಿದರೆ ತುಂಬ ಆಬ್ವಿಯಸ್ ಆಗಿ ಏಪ್ರಿಲ್ ಫುಲ್ ಮಾಡ್ತಿದ್ದೀವಿ ಅಂತ ಅನ್ಕೋತಾರೆ. ಸೊ ಏಪ್ರಿಲ್ 2ಗೆ ಯಾರೋ ನನ್ನ ಫ್ರೆಂಡ್ಸೇ ಸುಮ್ಮನೆ ಮೆಸೇಜ್ ಮಾಡಿರ್ತಾರೆ ಅಂತ ನಾನು ರೆಸ್ಪಾಂಡ್ ಮಾಡೋಕ್ಕೆ ಹೋಗಿಲ್ಲ. ಬಟ್ ನಮ್ಮ ಮಮ್ಮಿಗೆ ಅವಾಗ ಹೇಳಬೇಕಾದ್ರೆ, ಇಲ್ಲ ನೋಡು, ರೆಸ್ಪಾಂಡ್ ಮಾಡು, ನಿಂಗೆ ಹೆಂಗೆ ಗೊತ್ತು, ನೀನೇ ಡಿಸೈಡ್ ಮಾಡ್ಕೋತೀಯಾ ಇಲ್ಲ ಅಂತ ಸ್ವಲ್ಪ ಬೈದರು. ಆವಾಗ ಕಾಲ್ ಮಾಡಿ ಅವ್ರ ವಾಯ್ಸ್ ಕೇಳಿದ ತಕ್ಷಣ ನಾನು ಕನ್ಫರ್ಮ್ ಆಯಿತು. ಐಮ್ ಲೈಕ್ ಓಕೆ, ಪ್ರೇಮ್ ಸರೇ. ಸೊ ಇಟ್ ಕೇಮ್ ಲೈಕ್ ಅ ಕಂಪ್ಲೀಟ್ ಶಾಕರ್. ಬಟ್ ಅದೇ ಅಂದ್ಕೊಂಡಿರಲಿಲ್ಲ, ರೈಟ್ ಟೈಮ್ಗೆ ರೈಟ್ ಆಪರ್ಚುನಿಟಿ ಬಂತು. ಆ ಆಪರ್ಚುನಿಟಿ ಬಂದಿದ್ದನ್ನ ಬಿಟ್ಕೊಟ್ಟಿಲ್ಲ ನಾನು, ಅದನ್ನ ಕರೆಕ್ಟಾಗಿ ಯೂಸ್ ಮಾಡಿಕೊಂಡೆ. ಬಟ್ ಅದೇ ನಾನು ಏನೇ ಸಕ್ಸಸ್ ಮುಂದೆ ಆದ್ರೂ ಇಟ್ ವಿಲ್ ಆಲ್ವೇಸ್ ಬಿ ಬಿಕಾಸ್ ಆಫ್ ಏಕ್ಲವ್ಯ ಟೀಮ್ ಆ್ಯಂಡ್ ಪ್ರೇಮ್ ಸರ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.